ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಮ ಮಂದಿರಕ್ಕೆ ಆ ಪಕ್ಷದವರು ಹೋಗಿಲ್ಲ, ಈ ಪಕ್ಷದವರು ಹೋಗಿಲ್ಲ ಅಂತ ಹೇಳಿ ಅವರಿವರ ಹೆಸರನ್ನ ಹೇಳಿ ಅವರು ಹಿಂದೂ ವಿರೋಧಿಗಳು, ರಾಮನ ವಿರೋಧಿಗಳು. ಹಾಗಾಗಿ ಅವರು ಆ ಮಂದಿರಕ್ಕೆ ಹೋಗಿಲ್ಲ, ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡು ಬಂದಿದೆ. ಅದು ಕಾಂಗ್ರೆಸ್ ನಾಯಕರ ವಿರುದ್ಧ ಆಗಿರಬಹುದು, ಸಮಾಜವಾದಿ ಪಕ್ಷದ ನಾಯಕರ ವಿರುದ್ಧ ಆಗಿರಬಹುದು, ಇನ್ಯಾವುದೇ ವಿರೋಧ ಪಕ್ಷದ ನಾಯಕರ ವಿರುದ್ಧ ಆಗಿರಬಹುದು. ಅದನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಬಂದಿದೆ. ಆದರೆ ಇಲ್ಲಿಯವರೆಗೆ ದೇವಸ್ಥಾನ ಆಗಿ, ಮೂರ್ತಿ ಪ್ರತಿಷ್ಠಾಪನೆ ಆಗಿ, ಇಲ್ಲಿಯವರೆಗೆ ಒಂದೇ ಒಂದು ಬಾರಿಯೂ ಸಹ ಅಮಿತ್ ಶಾ, ದೇಶದ ಗೃಹ ಮಂತ್ರಿ ಅಮಿತ್ ಶಾ ರಾಮ ಮಂದಿರಕ್ಕೆ ಹೋಗಿಲ್ಲ. ಅದು ಯಾರ ಕಣ್ಣಿಗೂ ಸಹ ಯಾವುದೇ ಆರೋಪವಾಗಿ ಅಥವಾ ಆರೋಪ ಮಾಡುವ ರೀತಿಯಲ್ಲಿ ಕಾಣೋದೇ ಇಲ್ಲ. ಇದು ಈಗ ಚರ್ಚೆಗೆ ಬರ್ತಾ ಇದೆ. ಯಾಕೆಂದ್ರೆ ರಾಮ ಮಂದಿರದ ಹುಂಡಿ ಕದ್ದಿದ್ದಾರಲ್ಲ, ಆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದ್ರಿಂದ ಅಮಿತ್ ಶಾ ಯಾಕೆ ರಾಮ ಮಂದಿರಕ್ಕೆ ಇಲ್ಲಿಯವರೆಗೆ ಹೋಗಿಲ್ಲ, ಈ ಪ್ರಶ್ನೆ ಬರ್ತಾ ಇದೆ. ಅದರ ಜೊತೆಗೆ ಈ ಚಂಪತ್ ರಾಯ್ ಅನ್ನುವಂತಹ ವ್ಯಕ್ತಿ ಇದನ್ನಲ್ಲ, ಪ್ರಧಾನ ಕಾರ್ಯದರ್ಶಿ ಆಗಿದ್ದವನು, ಈಗ ರಾಜೀನಾಮೆ ಕೊಟ್ಟಿದ್ದಾನೆ. ಇನ್ನು ಅಂಗೀಕಾರ ಆಗಿಲ್ಲ ಆ ರಾಜೀನಾಮೆ ಟ್ರಸ್ಟ್ ಕಡೆಯಿಂದ. ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಹಿಂದೆಯೇ ದೂರುಗಳು ಬಂದಿತ್ತು ಕಳ್ಳತನ ಆದಂತಹದ್ದರ ಬಗ್ಗೆ, ಆಗಲೇ ನಮಗೆ ಅನುಮಾನಗಳು ಬಂದಿತ್ತು. ಅದರ ಬಗ್ಗೆ ದೂರು ಕೊಡೋದಕ್ಕೆ ನಾನು ಸಿದ್ಧತೆ ಮಾಡಿಕೊಂಡು ಹೊರಟಿದ್ದೆ. ಆದರೆ ಯಾರೋ ಒಬ್ರು ಫೋನ್ ಮಾಡಿ ತಡೆದು ನಿಲ್ಲಿಸಿದರು. ಯಾರೋ ಒಬ್ರು ಫೋನ್ ಮಾಡಿ ತಡೆದು ನಿಲ್ಲಿಸಿದರು ಅನ್ನುವಂತಹ ಮಾಹಿತಿ ಹೊರಗಡೆ ಬರ್ತಾ ಇದೆ. ಸೊ ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ನಿಮಗೆ ಗೊತ್ತೇ ಇದೆ, ರಾಮ ಮಂದಿರದ ಹುಂಡಿಯನ್ನ ಯಾವೆಲ್ಲ ರೀತಿಯಲ್ಲಿ ಲೂಟಿ ಮಾಡಬಹುದು, ಹೇಗೆಲ್ಲ ಲೂಟಿ ಮಾಡಬಹುದು ಹಾಗೆಲ್ಲ ಲೂಟಿ ಮಾಡಿದ್ದಾರೆ. ಕೇವಲ ಹುಂಡಿ ಮಾತ್ರ ಲೂಟಿ ಮಾಡಿಲ್ಲ ಬಿಡಿ ಇವರು. ಅದು ಅದ್ವಾನಿ ಸಂದರ್ಭದಿಂದ ದೇಣಿಗೆ ಹೆಸರಿನಲ್ಲಿ ಪಡ್ಕೊಂಡಿರೋ ದುಡ್ಡಿಂದ ಹಿಡಿದು, ಕಟ್ಟೋದಕ್ಕೆ ಅಂತ ಪಡೆದ ದುಡ್ಡಿಂದ ಹಿಡಿದು, ಚಿನ್ನ ಬೆಳ್ಳಿ ಆಭರಣಗಳು, ಇಟ್ಟಿಗೆಗಳು, ಎಂಥದೆಂಥದ್ದು ರಾಮನ ಹೆಸರಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಲೂಟಿ ಮಾಡಬಹುದು, ಯಾವೆಲ್ಲ ರೀತಿಯಲ್ಲಿ ದರೋಡೆ ಮಾಡಬಹುದು, ಎಲ್ಲ ರೀತಿಯಲ್ಲೂ ಸಹ ದರೋಡೆ ಮಾಡಿ ದೋಚಿ ಬಿಸಾಕಿದ್ದಾರೆ. ಇನ್ನು ಆ ಒಂದು ಟ್ರಸ್ಟು, ಆ ವಿಚಾರವಾಗಿ ಭಾಗವಹಿಸುವಿಕೆ ಯಾರ್ದಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತು. ಅದು ಐದರ್ ಬಿಜೆಪಿ ಅಥವಾ ಸಂಘ ಪರಿವಾರ, RSS. ಇವರೇ ಅದರ ಸುತ್ತ ಇರೋದು, ಇವರೇ ಅದರ ಎಲ್ಲ ಇನಿಷಿಯೇಟಿವ್ಗಳನ್ನ ಮಾಡೋದು, ಅದರ ಬಗ್ಗೆ ಏನೋ ಒಂದು ಚಟುವಟಿಕೆಗಳನ್ನ ಮಾಡೋದು. ಹಾಗಾಗಿ ಆ ದುಡ್ಡು ಏನಾಯ್ತು, ಹೇಗಾಯ್ತು, ಏನು ಬಂತು, ಏನು ಹೋಯ್ತು, ಅದರ ಬಗ್ಗೆ ಇವರಿಗೆ ಗೊತ್ತಿರಬೇಕು. ಸೊ ಇದೆಲ್ಲದರ ನಡುವೆ ನಿನ್ನೆ ಕೇಜ್ರಿವಾಲ್ ರಾಮ ಮಂದಿರಕ್ಕೆ ಹೋಗಿದ್ರು. ಅವರು ಈ ಹಿಂದೆಯೂ ಹೋಗಿದ್ರು, ಈಗಲೂ ಹೋಗಿದ್ದಾರೆ. ಈಗ ಹೋಗಿರುವಂತಹದ್ದು ಈ ಒಂದು ಮಂದಿರದ ಲೂಟಿ ವಿಚಾರದ ಹಿನ್ನೆಲೆಯಲ್ಲಿ ಹೋಗಿರೋದು. ಹೋದ ನಂತರ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಪ್ರಮುಖವಾಗಿ 5 ಪ್ರಶ್ನೆಗಳನ್ನ ಅಮಿತ್ ಶಾಗೆ ಕೇಳಿದ್ದಾರೆ. ನಾನು ಹೇಳದ್ನಲ್ಲ ಆರಂಭದಲ್ಲೇ, ಅಮಿತ್ ಶಾ ಇಲ್ಲಿಯವರೆಗೆ ರಾಮ ಮಂದಿರಕ್ಕೆ ಹೋಗಿಲ್ಲ. ಆ ಪ್ರಶ್ನೆಯನ್ನು ಒಳಗೊಂಡಂತೆ 5 ಪ್ರಶ್ನೆಯನ್ನ ಕೇಜ್ರಿವಾಲ್ ಅಮಿತ್ ಶಾಗೆ ಕೇಳಿದ್ದಾರೆ. ಯಾವ್ಯಾವ ಪ್ರಶ್ನೆ ಅನ್ನೋದನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಮೊದಲನೇದು ನಾನು ಆಗ್ಲೇ ಹೇಳಿದ ಪ್ರಶ್ನೆನೆ, ರಾಮ ಮಂದಿರಕ್ಕೆ ಯಾಕೆ ಹೋಗಿಲ್ಲ ಅಮಿತ್ ಶಾ, ನೀವು ಇಲ್ಲಿಯವರೆಗೆ ರಾಮ ಮಂದಿರಕ್ಕೆ ಯಾಕೆ ಹೋಗಿಲ್ಲ ಅಂತ ಕೇಜ್ರಿವಾಲ್ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ರಾಮನ ದರ್ಶನ ಮಾಡುವ ಮನಸ್ಸು ನಿಮಗಿಲ್ವಾ, ಶ್ರೀರಾಮನ ದರ್ಶನವನ್ನ ಮಾಡುವಂತಹ ಮನಸ್ಸು ನಿಮಗೆ ಇಲ್ಲವಾ, ಆಸೆ ಇಲ್ಲವಾ ಅನ್ನೋದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ರಾಮನ ದರ್ಶನ ಬಿಡಿ, ಯಾಕೆ ಹೋಗಿಲ್ಲ ಅನ್ನೋದು ಬಿಡಿ, ನಿಮಗೆ ರಾಮ ಮಂದಿರಕ್ಕೆ ಹೋಗುವ ಮನಸ್ಸೇ ಇಲ್ವಾ, ಮನಸ್ಸಿಲ್ವಾ ನಿಮಗೆ ಅಂತ ಕೇಳಿದ್ದಾರೆ. ನಾಲ್ಕನೇದು, ನಿಮಗೆ ರಾಮನ ಆಶೀರ್ವಾದದ ಅವಶ್ಯಕತೆ ಇದೆಯಾ, ನಿಮಗಿದೆಯಾ ಅಂತ ಕೇಳಿದ್ದಾರೆ. ಐದನೇ ಪ್ರಶ್ನೆ, ರಾಮನನ್ನ ನೀವು ದೇವರು ಅಂತ ಒಪ್ತೀರಾ, ಯಾಕೆಂದ್ರೆ ನೀವು ಇಲ್ಲಿಯವರೆಗೆ ದೇವಸ್ಥಾನಕ್ಕೆ ಹೋಗೇ ಇಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ, ಏನು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಆಗಲಿ, ಏನೇ ಆಗಲಿ, ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಅಂದಮೇಲೆ ನೀವು ರಾಮನಲ್ಲಿ ನಂಬಿಕೆಯನ್ನ ಹೊಂದಿಲ್ವಾ, ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ.
ಅದರಲ್ಲಿ ನನಗೆ ಮುಖ್ಯವಾಗಿ ಕಾಡುವಂತಹ ಪ್ರಶ್ನೆ, ರಾಮ ಮಂದಿರಕ್ಕೆ ಅಮಿತ್ ಶಾ ಇಲ್ಲಿಯವರೆಗೆ ಯಾಕೆ ಹೋಗಿಲ್ಲ ಅನ್ನುವಂಥದ್ದು. ಯಾಕೆ ಹೋಗಿಲ್ಲ ಅನ್ನುವಂಥದ್ದು. ಈ ಪ್ರಶ್ನೆಯನ್ನ ಹೀಗೆ ಇಟ್ಕೊಳ್ಳೋಣ. ಇನ್ನೊಂದು ವಿಚಾರವನ್ನ ನಾನಾಗ್ಲೇ ಹೇಳಿದ್ನಲ್ಲ, ಅದ್ರ ಕಡೆಗೆ ಬರೋಣ. ಈ ಚಂಪತ್ ರಾಯ್ ಅನ್ನುವಂತಹ ವ್ಯಕ್ತಿ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ, ಸರ್ವೇ ಸರ್ವ. ಆತನ ಅಪ್ಪಣೆ ಇಲ್ಲದೆ ಆ ರಾಮ ಮಂದಿರದಲ್ಲಿ ಒಂದು ಹುಲ್ಲುಕಡ್ಡಿನೂ ಅಲ್ಲಾಡಲ್ಲ. ಎಲ್ಲ ಆತನ ಇನ್ಚಾರ್ಜ್ ಅಲ್ಲೇ ನಡೆಯೋದು, ಆತನ ಇನ್ಚಾರ್ಜ್ ಅಲ್ಲೇ ನಡೆಯೋದು. ಆ ವ್ಯಕ್ತಿಯ ಬಗ್ಗೆ ಈಗ ಬರ್ತಿರುವಂತಹ ವಿಚಾರ ಏನು ಅಂದ್ರೆ, ಈ ಹಿಂದೆಯೇ ಹುಂಡಿ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿತ್ತು. ಯಾರ್ಯಾರು ಅನ್ನೋದು ಸಹ ಗೊತ್ತಾಗಿತ್ತು. ಅವರ ವಿರುದ್ಧ ದೂರು ಕೊಡೋದಕ್ಕೆ ಈ ವ್ಯಕ್ತಿ ಮುಂದಾಗಿದ್ರು, ರೆಡಿಯಾಗಿ ಹೊರಟಿದ್ರು. ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಬಂದ ನಂತರ ಕಂಪ್ಲೇಂಟ್ ಕೊಡುವ ನಿರ್ಧಾರದಿಂದ ಹಿಂದೆ ಸರಿತಾರೆ. ಕೇವಲ ಯಾರ ಮೇಲೆ ಆರೋಪ ಬಂದಿತ್ತೋ ಅವರನ್ನ ಕೆಲಸದಿಂದ ಕಿತ್ತು ಹಾಕ್ತಾರೆ, ಹೊಸಬರನ್ನ ತರ್ತಾರೆ. ಆ ಹೊಸಬರು ಸಹ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಲೂಟಿ ಮಾಡಿದ್ದಾರೆ. ಹಾಗಾದ್ರೆ ಈಗ ಬರುವಂತಹ ಮುಖ್ಯವಾದ ಪ್ರಶ್ನೆ, ಆ ಫೋನ್ ಕಾಲ್ ಮಾಡಿದ ವ್ಯಕ್ತಿ ಯಾರು? ಯಾರು ಆ ವ್ಯಕ್ತಿ? ಇದನ್ನು ಹಾಗೆ ಇಟ್ಕೊಳ್ಳೋಣ. ಯಾರೋ ಒಬ್ರು ಮಾಡಿರಬಹುದಪ್ಪ, ಸಲಹೆ ಕೊಟ್ಟಿರ್ಬೋದು. ಆ ಸಲಹೆಯ ಆಧಾರದ ಮೇಲೆ ದೇವಸ್ಥಾನದ ಮರ್ಯಾದೆ ಕೆಡುತ್ತೆ, ದೂರು ಕೊಡೋದು ಬೇಡ, ಹೆಂಗೂ ಯಾರು ಅಂತ ಗೊತ್ತಾಗಿದೆ, ಅವ್ರನ್ನ ಒದ್ದು ಓಡಿಸ್ಬಿಡೋಣ, ಅಲ್ಲಿಗೆ ಮುಗಿಸ್ಕೊಂಡ್ರು ಅಂತ ಅನ್ನೋದಾದರೆ, ಅಥವಾ ಈ ಚಂಪತ್ ರಾಯನ್ನ ಯಾರೋ ಫೋನ್ ಮಾಡಿ ಬೆದರಿಸಿದರು ಅನ್ನೋದಾದರೆ, ಆ ಎರಡು ಸಾಧ್ಯ ಇದೆಯಾ? ಯಾಕೆಂದ್ರೆ ಚಂಪತ್ ರಾಯ್ಗೆ ಅಷ್ಟು ತಿಳುವಳಿಕೆ ಇಲ್ಲದೆ ಅಂತೂ ಇರಲ್ಲ. ಯಾವತ್ತೋ ಒಂದಿನ ಈ ರೀತಿ ಘಟನೆ ನಡೆದಿತ್ತು ಅನ್ನೋದು ಹೊರಗಡೆ ಬಂದೇ ಬರುತ್ತೆ. ಆಗ ನನ್ನ ಹೆಸರು ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲದಷ್ಟು ಮೂರ್ಖ ಅಥವಾ ದಡ್ಡ ಈ ಚಂಪತ್ ರಾಯ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬೆದರಿಸುವ ವಿಚಾರ ಬಂದ್ರೆ, ನರೇಂದ್ರ ಮೋದಿಯ ಪರಮಾಪ್ತ ಚಂಪತ್ ರಾಯ್, ನರೇಂದ್ರ ಮೋದಿಯಿಂದ ನೇಮಿಸಲ್ಪಟ್ಟಂತಹ ಚಂಪತ್ ರಾಯ್, ನರೇಂದ್ರ ಮೋದಿಯನ್ನ ವಿಷ್ಣುವಿನ ಅವತಾರ ಅಂತ ಹೇಳುವಂತಹ ಚಂಪತ್ ರಾಯ್ಗೆ ಬೆದರಿಸೋದಕ್ಕೆ ಸಾಧ್ಯ ಇದೆಯಾ? ನೇರ ಫೋನ್ ಕಾಲ್ ಮೋದಿಗೆ ಮಾಡಬಹುದಾದಂತಹ ಕೆಪಾಸಿಟಿ ಇರುವ ಮನುಷ್ಯನನ್ನ ಯಾರು ಬೆದರಿಸೋದಕ್ಕೆ ಸಾಧ್ಯ ಇದೆ? ಯಾರಿಗಿದೆ ಆ ಧೈರ್ಯ ಈ ದೇಶದಲ್ಲಿ? ಈಗ ತಗೊಳ್ಳಿ, ಅಮಿತ್ ಶಾ ಯಾಕೆ ಇಲ್ಲಿಯವರೆಗೆ ದೇವಸ್ಥಾನಕ್ಕೆ ಹೋಗಿಲ್ಲ? ಆ ಫೋನ್ ಕಾಲ್ ಮಾಡಿದ ವ್ಯಕ್ತಿ ಯಾರು? ಈ ಪ್ರಶ್ನೆ ಚಂಪತ್ ರಾಯನ್ನ ಹೆದರಿಸಬಹುದಾದಂತಹ ತಾಕತ್ತು, ಶಕ್ತಿ ಇರುವ ವ್ಯಕ್ತಿ ಯಾರು? ಆ ಪ್ರಶ್ನೆ. ಆ ಮೂರು ಪ್ರಶ್ನೆಗಳನ್ನ ಒಟ್ಟಿಗೆ ಇಟ್ಕೊಳ್ಳಿ. ನಿಮಗೆ ಏನು ತೋಚುತ್ತೋ ಅದನ್ನ ಕಮೆಂಟ್ ಅಲ್ಲಿ ಹಾಕಿ. ಏನ್ ತೋಚುತ್ತೋ ಈ ಮೂರು ಪ್ರಶ್ನೆ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಅಮಿತ್ ಶಾ ಇಲ್ಲಿಯವರೆಗೆ ಯಾಕೆ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿಲ್ಲ? ಒಂದನೇದು. ಎರಡನೇದು, ಚಂಪತ್ ರಾಯ್, ಮೋದಿಯೊಂದಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುವ ಚಂಪತ್ ರಾಯನ್ನ ಹೆದರಿಸುವ ಧೈರ್ಯ, ತಾಕತ್ತು, ಶಕ್ತಿ ಈ ದೇಶದಲ್ಲಿ ಸದ್ಯದ ಪರಿಸ್ಥಿತಿಗೆ ಯಾರ ಬಳಿ ಇದೆ? ಮೂರನೇದು, ಚಂಪತ್ ರಾಯನ್ನ ಹೆದರಿಸಿದರು ಅನ್ನೋದಾದ್ರೆ ಆ ವ್ಯಕ್ತಿ ಯಾರು? ಅಥವಾ ಫೋನ್ ಮಾಡಿದ್ರಲ್ಲ, ಹೆದರಿಸಿದ್ರು, ಕನ್ವಿನ್ಸ್ ಮಾಡಿದ್ರು, ಆ ವ್ಯಕ್ತಿ ಯಾರು? ಈ ಮೂರು ಪ್ರಶ್ನೆಗಳಿಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ, ನಾನು ಯಾವತ್ತು ನಿಮ್ಮನ್ನು ಯಾವ ವಿಡಿಯೋದಲ್ಲೂ ಏನು ಕೇಳಿಲ್ಲ. ಲೈಕ್ ಮಾಡಿ ಅಂತ ಹೇಳಲ್ಲ, ಶೇರ್ ಮಾಡಿ ಅಂತ ಹೇಳಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಇನ್ನೆಂಥದೆಂಥದೋ ಇದೆ ಅದರಲ್ಲಿ ಆಪ್ಷನ್ಗಳು. ಯಾವುದಕ್ಕೂ ನಾನು ಯಾವತ್ತು ಕೇಳಿಲ್ಲ, ಇವತ್ತು ಕೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿ ಅಷ್ಟೇ. ಯಾರಿರಬಹುದು ಆ ಮೂರು ಪ್ರಶ್ನೆಗಳಿಗೆ ಉತ್ತರಕ್ಕೆ ಒಂದು ಹೆಸರನ್ನ ಹೇಳೋದಾದ್ರೆ ನಿಮ್ಮ ಪ್ರಕಾರ ಯಾರಿರಬಹುದು? ಯಾಕಂದ್ರೆ ಈ ಒಂದು ಘಟನೆ, ಈ ಒಂದು ಏನು ಲಾಜಿಕ್ ಅಥವಾ ಈ ಒಂದು ಟ್ರಯಾಂಗಲ್ ಇದೆಯಲ್ಲ, ಇದು ಈ ರಾಮ ಮಂದಿರ ಲೂಟಿ ಪ್ರಕರಣದಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ, ಇವತ್ತಿನ ಈ ಕಾರ್ಯಕ್ರಮದ ಮಾತುಗಳನ್ನ. ಏನು, ಈ ಧೀರೇಂದ್ರ ಶಾಸ್ತ್ರಿ ಗೊತ್ತಲ್ಲ ನಿಮಗೆ? ಆ ಧೀರೇಂದ್ರ ಶಾಸ್ತ್ರಿಯ ಪರಿಚಯಸ್ಥ ವ್ಯಕ್ತಿಯೊಬ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಧೀರೇಂದ್ರ ಶಾಸ್ತ್ರಿ ನನ್ನ ಹತ್ರ ಹೇಳಿದ್ರು ಅಂತ ಹೇಳಿ ಆ ವ್ಯಕ್ತಿ ಕೊಟ್ಟಿದ್ದಾರೆ ಇನ್ನೊಬ್ರು.
ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಧೀರೇಂದ್ರ ಶಾಸ್ತ್ರಿ ಹೇಳದಂತೆ ಈ ವ್ಯಕ್ತಿ ಹತ್ರ, ರಾಮ ಮಂದಿರ ಹುಂಡಿ ಲೂಟಿಯನ್ನ ಯಾರು ಮಾಡಿದ್ದು, ಆ ದೊಡ್ಡ ಕೈ ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರು ಮೇನ್ ಕಲ್ಪ್ರಿಟ್, ಕಿಂಗ್ ಪಿನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಆ ಹೆಸರನ್ನ ಹೇಳಿದ್ರೆ ನನ್ನನ್ನ ಉಳಿಸಲ್ಲ. ಧೀರೇಂದ್ರ ಶಾಸ್ತ್ರಿ ಇನ್ನೊಂದು ವ್ಯಕ್ತಿಗೆ ಹೇಳಿರುವ ಮಾತು ಅಂತ ಆ ವ್ಯಕ್ತಿ ಹೇಳ್ಕೊಂಡಿರೋದು. ನಾನು ಗೊಂದಲ ಮಾಡಿಲ್ಲ ನಿಮ್ಗೆ ಅಂತ ಅನ್ಕೊಂಡಿದ್ದೀನಿ, ಕನ್ಫ್ಯೂಸ್ ಆಗಿಲ್ಲ ನೀವು ಅಂತ ಅನ್ಕೊಂಡಿದ್ದೀನಿ. ಯೋಚನೆ ಮಾಡಿ ಕಮೆಂಟ್ ಮಾಡಿ ಅಷ್ಟೇ. ಸೊ ಇದಿಷ್ಟು ಕೇಜ್ರಿವಾಲ್ ಎತ್ತಿರುವಂತಹ 5 ಪ್ರಶ್ನೆಗಳು ಮತ್ತು ನಾವೆಲ್ಲರೂ ಎತ್ತಬೇಕಾದಂತಹ ಪ್ರಶ್ನೆ, ಅಮಿತ್ ಶಾ ಯಾಕೆ ರಾಮ ಮಂದಿರಕ್ಕೆ ಇಲ್ಲಿಯವರೆಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ವಿವರಗಳು ಮತ್ತು ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.